ಈ ಪಿಳ್ಳೆಕೆರೆನಹಳ್ಳಿ ಈ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ನಿಜಕ್ಕೂ ಕೂಡ ಸಾವಿಗೆ ರಹದಾರಿಯಾಗಿದೆ. ಅಲ್ಲಿನ ಮಹಿಳೆಯರು ನೀರು ತರಬೇಕು ಅಂತಂದ್ರು ಇದೇ ರಸ್ತೆಯಲ್ಲಿ ಹೋಗಬೇಕು, ಜೀವಕ್ಕೆ ಬೆಲೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಅವರು ಈಗಾಗಲೇ ಮಾತಾಡಿದ್ದನ್ನ ಗಮನಿಸಿದ್ವಿ. ಅದರ ಜೊತೆಯಲ್ಲಿ ಮಕ್ಕಳು ಕೂಡ ಶಾಲೆಗೆ ಹೋಗಬೇಕು ಅಂತಂದ್ರೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಪಿಳ್ಳೆಕೆರೆನಹಳ್ಳಿಗೆ ಯಮಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ ಜನರ ಬದುಕನ್ನು ಹೇಗೆ ಹೈರಾಣಾಗಿಸಿದೆ ಅಂತ ಕೇಳಿದರೆ, ಚಿಕ್ಕ ಮಕ್ಕಳು ಶಾಲೆಗೆ ಬರೋರು ಹೇಗೆಲ್ಲ ಪರಿಪಾಟಲು ಪಡ್ಕೊಂಡು ಎಷ್ಟು ಶಾಪವಾಗಿ ಪರಿಣಮಿಸಿರುವಂಥ ಈ ನ್ಯಾಷನಲ್ ಹೈವೇ ದಾಟ್ಕೊಂಡು ಬರ್ತಾರೆ ಅಂಥೇಳಿ ಆ ಮಕ್ಕಳನ್ನು ಮಾತಾಡಿಸ್ತಾ ಕೇಳಿಸ್ತೀನಿ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿ. ಏನಾಗಿದೆ ಅಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ಪುಟ, ನಿಂಗೆ ಎಷ್ಟನೇ ಕ್ಲಾಸು? ಮತ್ತು ನೀ ಹೇಗೆ ಬರ್ತೀಯ ಶಾಲೆಗೆ? ಈ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಆಗಲ್ವಾ, ಹೇಗೆ ಅಂತ? ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಶಾಲೆಗೆ ಬರಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಏನು ಹೇಳ್ತೀಯ ಸರ್ಕಾರಕ್ಕೆ? ಏನು ಹೇಳ್ತೀಯ ಪುಟ? ಅಂಡರ್ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಪುಟ, ನೀನು ಮೊನ್ನೆ ಇಲ್ಲಿ ಬರುವಾಗ ಬಿದ್ದೆ ಅಂತೆ, ಹೌದಾ? ಏನಾಯಿತು? ಸರ್, ನಾನು ಹೋಗ್ಬೇಕಾದ್ರೆ ವೆಹಿಕಲ್ ಸದ್ಯ ಇರಲಿಲ್ಲ. ನಾನು ಅದಕ್ಕೆ ಪಜಾವಾದೆ. ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸಿಗೂ ದಾಟ್ಬೇಕಾದ್ರೆ ಭಾಳ ಭಯ. ಅದಕ್ಕೆ ಸರ್ಕಾರನ ಅಂಡರ್ ಪಾಸ್ ಮಾಡೋಕ್ಕೆ ಕೇಳ್ತೀನಿ. ನಿಮ್ಮ ಹೆಸರೇನು? ಏನು ತೊಂದರೆ ಇಲ್ಲಿ? ನಿಮ್ಗೆ ಎಷ್ಟು ಅಗತ್ಯ ಇದೆ ಅಂಡರ್ ಪಾಸ್? ತುಂಬ ಅಗತ್ಯ ಇದೆ. ಬ್ಯಾಗ್ ತುಂಬ ವಜೆ ಇರುತ್ತೆ. ಆವಾಗ ಇದು ಬೈಕ್ ರೋಡ್ ಕ್ರಾಸ್ ಮಾಡೋಕ್ಕಾರೆ ತುಂಬ ಹೈವೇ ತುಂಬ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಇದು ಒಂದು ಸ್ವಲ್ಪ ಆಕ್ಸಿಡೆಂಟು ಆಗಿದ್ದಾವೆ. ಅದಕ್ಕೋಸ್ಕರ ನಮ್ಗೆ ಅಂಡರ್ ಪಾಸ್ ಬೇಕು. ಒಂದು ದಿನ ಎಲ್ಲ ಇದು ಪ್ರತಿದಿನ ಹೀಗೆ ಆದರೆ ಕಷ್ಟ ಆಗೋದಿಲ್ವ ಪುಟ? ಹಾಂ, ತುಂಬ ಕಷ್ಟ ಆಗುತ್ತೆ. ನಾವು ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ, ಬರಬೇಕಾದ್ರೂ ಕಷ್ಟ ಆಗುತ್ತೆ. ನಾವು ಮೊನ್ನೆ ಇವ್ನು ಬಿದ್ದೇ ಬಿಟ್ಟ. ನಮಗೆ ಅಂಡರ್ ಪಾಸ್ ಬೇಕು. ಹತ್ತಿ ಇಳಿಯುವಾಗೆಲ್ಲ ನಿಮ್ಗೆ ಆ ಬ್ಯಾಗ್ ಹೊತ್ಕೊಂಡು ಬುಕ್ಕು ಇದನ್ನೆಲ್ಲ ಹೊತ್ಕೊಂಡು ಹೇಗಾಗುತ್ತೆ? ಕಷ್ಟ ಆಗೋದಿಲ್ವ ನಿಮ್ಗೆ? ಬೆನ್ನೆಲ್ಲ ತುಂಬ ನೋವುತ್ತೆ ಸರ್. ಇಳಿಯೋದು ಕಷ್ಟ ಆಗುತ್ತೆ, ಹತ್ತೋದು ಕಷ್ಟ ಆಗುತ್ತೆ. ನಾವು ಬಂದು ಸ್ಕೂಲಿಗೆ ಯಾವಾಗ ಎಷ್ಟೊತ್ತಿಗೆ ಬರ್ತೀವಿ ಅಂತಲೇ ಭಯ ಆಗಿಬಿಡುತ್ತೆ. ಅಲ್ಲೇ ಹೈವೇ ಮೇಲೆಲ್ಲ ಆಕ್ಸಿಡೆಂಟ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಎಲ್ಲ. ಬಹುತೇಕ ಮಕ್ಕಳೆಲ್ಲ ಈ ಶಾಲೆನೇ ಬಿಟ್ಬಿಟ್ರಂತೆ, ಹೌದಾ? ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಶಾಲೆ ಬಿಟ್ಟೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ನಮಗೆ ಅಂಡರ್ ಪಾಸ್ ಬೇಕು. ಹೌದೌದು. ಯಾಕೆ ಈ ಹೈವೇ ಕಾರಣಕ್ಕೋಸ್ಕರ ಶಾಲೆಗೆ ಬರೋ ಮಕ್ಕಳೇ ಕಮ್ಮಿ ಆಗಿದ್ದಾರಂತಲ್ಲ? ಹಾಂ, ಎಲ್ಲ ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಒಂದು ರಾಷ್ಟ್ರೀಯ ಹೆದ್ದಾರಿ, ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಆಗ್ತಾ ಇರುವಂಥ ಅವಾಂತರ, ಅಲ್ಲಿನ ಜನರು ಅನುಭವಿಸ್ತಾ ಇರುವಂಥ ನೋವು, ಇದೆಲ್ಲವನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಬರೀ ಹೇಳ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಯಾವ ರೀತಿ ರಸ್ತೆ ದಾಟ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೀವೇ ನೋಡ್ಕೊಂಬನ್ನಿ. ಪಿಳ್ಳೆಕೆರೆನಹಳ್ಳಿಗೆ ಶಾಪವಾಗಿರುವ ಈ ಒಂದು ನ್ಯಾಷನಲ್ ಹೈವೇ 50 ಎಷ್ಟು ಮಾರಕವಾಗಿದೆ ಅಂತೇಳಿ ಹೇಳಿದರೆ, ಶಾಲೆಗೆ ಹೋಗುವ ಮಕ್ಕಳು ಏನು ಪಾಪ ಮಾಡಿದ್ದಾರೆ? ಪಾಪ ದೊಡ್ಡವ್ರು ಬಿಡಿ, ಹಿರಿಯರು ಬಿಡಿ, ಶಾಲೆಗೆ ಹೋಗೋ ಮಕ್ಕಳು ಹೆಂಗೆ ಪಾಪ ಮಾಡಿದ್ದಾರೆ ಅಂತ ಕೇಳಿದರೆ ನೋಡಿ, ಆ ಮಕ್ಕಳು ಹೆಂಗೆ ಹತ್ತಾರೆ ಇದರಲ್ಲಿ ಅಂತ ಹೇಳಿದರೆ ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಪ್ರತಿದಿನ ಬೆಳಿಗ್ಗೆ ಇದೇ ಹಣೆ ಬರಹ ಮಕ್ಕಳದ್ದು ಪ್ರತಿದಿನ ಈ ಪಿಳ್ಳೆಕೆರೆನಹಳ್ಳಿಯಿಂದ ಆ ಕಡೆ ಹೋಗಬೇಕು ಅಂತ ಹೇಳಿದರೆ ಪಾಪ ಅವರ ಪಾಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರು ಪ್ರತಿದಿನ ಅವರನ್ನು ಶಾಲೆಗೆ ಬಿಡಬೇಕು ಅಂತ ಹೇಳಿದರೆ ಆ ಬುಕ್ಕು ಬ್ಯಾಗು ಎಲ್ಲ ಹೊತ್ಕೊಂಡು ಮಕ್ಕಳು ಹೆಂಗೆ ಹೋಗ್ತಾರೆ ಗೊತ್ತಾ? ನೋಡಿ, ಪ್ರತಿದಿನ ಮಕ್ಕಳದ್ದು ಇದೇ ನರಕ. ಏನು ಪಾಪ ಮಾಡಿದ್ದಾರೆ ಅವರು? ಒಂದು ಕಡೆಯಲ್ಲಿ ವೇಗವಾಗಿ ಬರುವಂಥ ವೆಹಿಕಲ್ಗಳು, ಬನ್ನಿ ಮಕ್ಕಳನ್ನ ನನ್ನ ಜೊತೆಲಿ ಬರೋ ವೆಹಿಕಲ್ಗಳು, ಮತ್ತೊಂದು ಕಡೆಯಲ್ಲಿ ಬೆನ್ನಿಗೆ ಹಾಕೊಂಡಂಥ ಬ್ಯಾಗು, ಮನೆಯಲ್ಲಿರೋ ತಾಯಂದರಿಗೆ ಪಾಪ ಅವರಿಗಂತೂ ತಮ್ಮ ಮಗು ಎಲ್ಲಿ ಹೇಗೆ ಎಷ್ಟು ಜಾಗೃತರಾಗಿ ಬರುತ್ತೆ ಅನ್ನೋದೇ ಭಯ. ನೋಡಿ, ಮಕ್ಕಳು ಹೆಂಗೆ ಬರ್ತಾರೆ ಅನ್ನೋದನ್ನು ತಾವು ಗಮನಿಸಿ. ಅವ್ರಿಗೆ ಇದರಲ್ಲಿ ಹೆಂಗೆ ಬರ್ತಾರೆ ಅನ್ನೋದನ್ನು ಹೀಗೆ ದಾಟಬೇಕು. ಇಲ್ಲಿ ಯಾವುದೋ ವೆಹಿಕಲ್ ಬರುತ್ತೆ, ಇನ್ನೇನೋ ಆಗುತ್ತೆ,
ನೋಡಿ ಮಕ್ಕಳೆಲ್ಲ ಬರುವಾಗ ಎಷ್ಟು ಸಮಸ್ಯೆ ಅಂತೇಳಿ ಹೇಳಿದರೆ ನ್ಯಾಷನಲ್ ಹೈವೇ 50ರಲ್ಲಿ ಆಗುವಂತಹ ಈ ಅಪಘಾತಗಳಿಗೆ ಯಾರು ಹೊಣೆ? ನ್ಯಾಷನಲ್ ಹೈವೇಯಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗಿರುವಂಥ ಈ ಎಲ್ಲ ದುರಂತಗಳಿಗೆ ಯಾರು ಹೊಣೆ? ಸುಮಾರು ನೋಡಿ ವೆಹಿಕಲ್ಗಳೆಲ್ಲ ಹಂಗೆ ನಿಲ್ಲಿಸ್ಕೋಬೇಕು ಪ್ರತಿದಿನ. ಬನ್ನಿ ಮಕ್ಕಳೇ, ಹಿಂಗೆ ಬರಬೇಕು ಅವರು. ವೆಹಿಕಲ್ಗಳನ್ನೆಲ್ಲ ಅವ್ರು ಹಿಂಗೆ ನಿಲ್ಲಿಸ್ಕೋಬೇಕು. ತಾಯಂದಿರು ಪ್ರತಿದಿನ ಕೂಡ ಮಕ್ಕಳನ್ನು ಹಿಂಗೆ ಅವರು ಆ ಕಡೆಯಿಂದ ಈ ಕಡೆಗೆ ಅವರು ಮಕ್ಕಳನ್ನು, ಬನ್ನಿ ಮಕ್ಕಳೇ, ಆ ಕಡೆಯಿಂದ ಈ ಕಡೆಗೆ ಮಕ್ಕಳನ್ನು ಅವರು ಹೈವೇಯಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿ ಬೆಳಿಗ್ಗೆ ಶಾಲೆಗೆ ಹೋಗೋ ಟೈಮಲ್ಲಿ ಮತ್ತು ಶಾಲೆಯಿಂದ ಬಿಡೋ ಟೈಮಲ್ಲಿ ಮಕ್ಕಳನ್ನು ಕಳಿಸ್ಬೇಕು. ನೋಡಿ ಅದೇ ಶಾಲೆ ಆ ಕಡೆ ಕಾಣಿಸ್ತಿದೆಯಲ್ಲ, ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಳ್ಳೆಕೆರೆನಹಳ್ಳಿ. ಅಲ್ಲಿಗೆ ಹೋಗುವಂಥ ಮಕ್ಕಳು ಪ್ರತಿದಿನವೂ ಕೂಡ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಇದು ಇಲ್ಲಿನ ಚಿತ್ರಣ. ಯಾಕೆ ಇಲ್ಲೊಂದು ಅಂಡರ್ ಪಾಸ್ ಬೇಕು ಅಂಥೇಳಿ ಕೇಳಿದರೆ, ಯಾಕೆ ಇಲ್ಲೊಂದು ಅಂಡರ್ ಪಾಸ್ ಅಗತ್ಯ ಇದೆ ಅಂತ ಕೇಳಿದರೆ, ಇಲ್ಲಿನ ಜನರ ಬದುಕಿಗೆ, ಮಕ್ಕಳಿಗೆ ಈ ಒಂದು ನ್ಯಾಷನಲ್ ಹೈವೇ ಎಷ್ಟು ಯಮ ಸ್ವರೂಪಿಯಾಗಿದೆ ಅಂತ ಕೇಳಿದರೆ ಇದೇ ಇಲ್ಲಿನ ಚಿತ್ರಣ. ಸುಮ್ಮನೆ ಹೇಳೋದಲ್ಲ, ಒಂದು ತಾಯಿ ತಮ್ಮ ಮಗುವನ್ನು ಶಾಲೆಗೆ ಕಳಿಸ್ತಾಳೆ ಅಂತ ಹೇಳಿದರೆ ಪಾಪ ಆ ಮಗು ಹೇಗೆ ವಾಪಸ್ ಬರುತ್ತೆ, ಹೇಗೆ ಈ ರಸ್ತೆಯನ್ನು ದಾಟ್ಕೊಂಡು ಹೋಗುತ್ತೆ ಅನ್ನೋದೇ ಭಯ ಆ ತಾಯಿಗೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಈ ಪಿಳ್ಳೆಕೆರೆನಹಳ್ಳಿ ಈ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ, ನಿಜಕ್ಕೂ ಕೂಡ ಸಾವಿಗೆ ರಹದಾರಿಯಾಗಿದೆ. ಅಲ್ಲಿನ ಮಹಿಳೆಯರು ನೀರು ತರಬೇಕು ಅಂತಂದ್ರು ಇದೇ ರಸ್ತೆಯಲ್ಲಿ ಹೋಗಬೇಕು, ಜೀವಕ್ಕೆ ಬೆಲೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಅವರು ಈಗಾಗಲೇ ಮಾತಾಡಿದ್ದನ್ನು ಗಮನಿಸಿದ್ವಿ. ಅದರ ಜೊತೆಯಲ್ಲಿ ಮಕ್ಕಳು ಕೂಡ ಶಾಲೆಗೆ ಹೋಗಬೇಕು ಅಂತಂದ್ರೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಪಿಳ್ಳೆಕೆರೆನಹಳ್ಳಿಗೆ ಯಮ ಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ ಜನರ ಬದುಕನ್ನು ಹೇಗೆ ಹೈರಾಣಾಗಿಸಿದೆ ಅಂತ ಕೇಳಿದರೆ, ಚಿಕ್ಕ ಮಕ್ಕಳು ಶಾಲೆಗೆ ಬರೋರು ಹೇಗೆಲ್ಲ ಪರಿಪಾಟಲು ಪಡ್ಕೊಂಡು ಎಷ್ಟು ಶಾಪವಾಗಿ ಪರಿಣಮಿಸಿರುವಂಥ ಈ ನ್ಯಾಷನಲ್ ಹೈವೇ ದಾಟ್ಕೊಂಡು ಬರ್ತಾರೆ ಅಂಥೇಳಿ ಆ ಮಕ್ಕಳನ್ನು ಮಾತಾಡಿಸ್ತಾ ಕೇಳಿಸ್ತೀನಿ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿಪಿ. ಏನಾಗಿದೆ ಇಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ, ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ಪುಟ, ನಿಂಗೆ ಎಷ್ಟನೇ ಕ್ಲಾಸು? ಮತ್ತು ನೀ ಹೇಗೆ ಬರ್ತೀಯ ಶಾಲೆಗೆ? ಈ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಆಗಲ್ವಾ, ಹೇಗೆ ಅಂತ? ನನ್ನ ಹೆಸರು ಶ್ರೀಲಕ್ಷ್ಮಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಶಾಲೆಗೆ ಬರಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಏನು ಹೇಳ್ತೀಯ ಸರ್ಕಾರಕ್ಕೆ? ಏನು ಹೇಳ್ತೀಯ ಪುಟ? ಅಂಡರ್ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಪುಟ, ನೀನು ಮೊನ್ನೆ ಇಲ್ಲಿ ಬರುವಾಗ ಬಿದ್ದೆ ಅಂತೆ, ಹೌದಾ? ಏನಾಯಿತು? ಸರ್, ನಾನು ಹೋಗ್ಬೇಕಾದ್ರೆ ವೆಹಿಕಲ್ ಸದ್ಯ ಇರಲಿಲ್ಲ. ನಾನು ಅದಕ್ಕೆ ಪಜಾವಾದೆ. ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸಿಗೂ ದಾಟ್ಬೇಕಾದ್ರೆ ಭಾಳ ಭಯ. ಅದಕ್ಕೆ ಸರ್ಕಾರನ ಅಂಡರ್ ಪಾಸ್ ಮಾಡೋಕ್ಕೆ ಕೇಳ್ತೀನಿ. ನಿಮ್ಮ ಹೆಸರೇನು? ಏನು ತೊಂದರೆ ಇಲ್ಲಿ? ನಿಮ್ಗೆ ಎಷ್ಟು ಅಗತ್ಯ ಇದೆ ಅಂಡರ್ ಪಾಸ್? ತುಂಬ ಅಗತ್ಯ ಇದೆ. ಬ್ಯಾಗ್ ತುಂಬ ವಜೆ ಇರುತ್ತೆ. ಆವಾಗ ಇದು ಬೈಕ್ ರೋಡ್ ಕ್ರಾಸ್ ಮಾಡೋಕ್ಕಾರೆ ತುಂಬ ಹೈವೇ ತುಂಬ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಇದು ಒಂದು ಸ್ವಲ್ಪ ಆಕ್ಸಿಡೆಂಟು ಆಗಿದ್ದಾವೆ. ಅದಕ್ಕೋಸ್ಕರ ನಮ್ಗೆ ಅಂಡರ್ ಪಾಸ್ ಬೇಕು. ಒಂದು ದಿನ ಎಲ್ಲ ಇದು ಪ್ರತಿದಿನ ಹೀಗೆ ಆದರೆ ಕಷ್ಟ ಆಗೋದಿಲ್ವ ಪುಟ? ಹಾಂ, ತುಂಬ ಕಷ್ಟ ಆಗುತ್ತೆ. ನಾವು ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ, ಬರಬೇಕಾದ್ರೂ ಕಷ್ಟ ಆಗುತ್ತೆ. ನಾವು ಮೊನ್ನೆ ಇವ್ನು ಬಿದ್ದೇ ಬಿಟ್ಟ, ನಮಗೆ ಅಂಡರ್ ಪಾಸ್ ಬೇಕು. ಹತ್ತಿ ಇಳಿಯುವಾಗೆಲ್ಲ ನಿಮ್ಗೆ ಆ ಬ್ಯಾಗ್ ಹೊತ್ಕೊಂಡು ಬುಕ್ಕು ಇದನ್ನೆಲ್ಲ ಹತ್ಕೊಂಡು ಹೇಗಾಗುತ್ತೆ? ಕಷ್ಟ ಆಗೋದಿಲ್ವ ನಿಮ್ಗೆ? ಬೆನ್ನೆಲ್ಲ ತುಂಬ ನೋವುತ್ತೆ ಸರ್. ಇಳಿಯೋದು ಕಷ್ಟ ಆಗುತ್ತೆ, ಹತ್ತೋದು ಕಷ್ಟ ಆಗುತ್ತೆ. ನಾವು ಬಂದು ಸ್ಕೂಲಿಗೆ ಯಾವಾಗ ಎಷ್ಟೊತ್ತಿಗೆ ಬರ್ತೀವಿ ಅಂತಲೇ ಭಯ ಆಗಿಬಿಡುತ್ತೆ. ಅಲ್ಲೇ ಹೈವೇ ಮೇಲೆಲ್ಲ ಆಕ್ಸಿಡೆಂಟ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಎಲ್ಲ. ಬಹುತೇಕ ಮಕ್ಕಳೆಲ್ಲ ಈ ಶಾಲೆನೇ ಬಿಟ್ಬಿಟ್ರಂತೆ, ಹೌದಾ? ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಶಾಲೆ ಬಿಟ್ಟೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ನಮಗೆ ಅಂಡರ್ ಪಾಸ್ ಬೇಕು. ಹೌದೌದು. ಯಾಕೆ ಈ ಹೈವೇ ಕಾರಣಕ್ಕೋಸ್ಕರ ಶಾಲೆಗೆ ಬರೋ ಮಕ್ಕಳೇ ಕಮ್ಮಿ ಆಗಿದ್ದಾರಂತಲ್ಲ? ಹಾಂ, ಎಲ್ಲ ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಒಂದು ರಾಷ್ಟ್ರೀಯ ಹೆದ್ದಾರಿ, ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಆಗ್ತಾ ಇರುವಂಥ ಅವಾಂತರ, ಅಲ್ಲಿನ ಜನರು ಅನುಭವಿಸ್ತಾ ಇರುವಂಥ ನೋವು, ಇದೆಲ್ಲವನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಬರೀ ಹೇಳ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಯಾವ ರೀತಿ ರಸ್ತೆ ದಾಟ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೀವೇ ನೋಡ್ಕೊಂಬನ್ನಿ. ಪಿಳ್ಳೆಕೆರೆನಹಳ್ಳಿಗೆ ಶಾಪವಾಗಿರುವ ಈ ಒಂದು ನ್ಯಾಷನಲ್ ಹೈವೇ 50
ಎಷ್ಟು ಮಾರಕವಾಗಿದೆ ಅಂತೇಳಿ ಹೇಳಿದರೆ, ಶಾಲೆಗೆ ಹೋಗುವ ಮಕ್ಕಳು ಏನು ಪಾಪ ಮಾಡಿದ್ದಾರೆ. ಪಾಪ ದೊಡ್ಡವ್ರು ಬಿಡಿ, ಹಿರಿಯರು ಬಿಡಿ, ಶಾಲೆಗೆ ಹೋಗೋ ಮಕ್ಕಳು ಹೆಂಗೆ ಪಾಪ ಮಾಡಿದ್ದಾರೆ ಅಂತ ಕೇಳಿದರೆ ನೋಡಿ, ಆ ಮಕ್ಕಳು ಹೆಂಗೆ ಹತ್ತಾರೆ ಇದರಲ್ಲಿ ಅಂತ ಹೇಳಿದರೆ ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಪ್ರತಿದಿನ ಬೆಳಿಗ್ಗೆ ಇದೇ ಹಣೆ ಬರಹ ಮಕ್ಕಳದ್ದು, ಇದೇ ಹಣೆ ಬರಹ ಮಕ್ಕಳದ್ದು. ಪ್ರತಿದಿನ ಈ ಪಿಳ್ಳೆಕೆರನಹಳ್ಳಿಯಿಂದ ಆ ಕಡೆ ಹೋಗಬೇಕು ಅಂತ ಹೇಳಿದರೆ ಪಾಪ ಅವರ ಪಾಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರು ಪ್ರತಿದಿನ ಅವರನ್ನು ಶಾಲೆಗೆ ಬಿಡಬೇಕು ಅಂತ ಹೇಳಿದರೆ ಆ ಬುಕ್ಕು ಬ್ಯಾಗು ಎಲ್ಲ ಹೊತ್ಕೊಂಡು ಮಕ್ಕಳು ಹೆಂಗೆ ಹೋಗ್ತಾರೆ ಗೊತ್ತಾ. ನೋಡಿ, ಇದೇ ದಿನ ಪ್ರತಿದಿನ ಮಕ್ಕಳದ್ದು ಇದೇ ನರಕ. ಏನು ಪಾಪ ಮಾಡಿದ್ದಾರೆ ಅವರು. ಒಂದು ಕಡೆಯಲ್ಲಿ ವೇಗವಾಗಿ ಬರುವಂಥ ವೆಹಿಕಲ್ಗಳು, ಬನ್ನಿ ಮಕ್ಕಳನ್ನ ನನ್ನ ಜೊತೆಲಿ ಬರೋ ವೆಹಿಕಲ್ಗಳು, ಮತ್ತೊಂದು ಕಡೆಯಲ್ಲಿ ಬೆನ್ನಿಗೆ ಹಾಕೊಂಡಂಥ ಬ್ಯಾಗು. ಮನೆಯಲ್ಲಿರೋ ತಾಯಂದರಿಗೆ ಪಾಪ ಅವರಿಗಂತೂ ತಮ್ಮ ಮಗು ಎಲ್ಲಿ ಹೇಗೆ ಎಷ್ಟು ಜಾಗೃತರಾಗಿ ಬರುತ್ತೆ ಅನ್ನೋದೇ ಭಯ. ನೋಡಿ, ಮಕ್ಕಳು ಹೆಂಗೆ ಬರ್ತಾರೆ ಅನ್ನೋದನ್ನು ತಾವು ಗಮನಿಸಿ. ಅವ್ರಿಗೆ ಇದರಲ್ಲಿ ಹೆಂಗೆ ಬರ್ತಾರೆ ಅನ್ನೋದನ್ನು ಹೀಗೆ ದಾಟಬೇಕು. ಇಲ್ಲಿ ಯಾವುದೋ ವೆಹಿಕಲ್ ಬರುತ್ತೆ, ಇನ್ನೇನೋ ಆಗುತ್ತೆ. ನೋಡಿ, ಮಕ್ಕಳೆಲ್ಲ ಬರುವಾಗ ಎಷ್ಟು ಸಮಸ್ಯೆ ಅಂತೇಳಿ ಹೇಳಿದರೆ, ನ್ಯಾಷನಲ್ ಹೈವೇ 50ರಲ್ಲಿ ಆಗುವಂತಹ ಈ ಅಪಘಾತಗಳಿಗೆ ಯಾರು ಹೊಣೆ? ನ್ಯಾಷನಲ್ ಹೈವೇಯಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗಿರುವಂಥ ಈ ಎಲ್ಲ ದುರಂತಗಳಿಗೆ ಯಾರು ಹೊಣೆ? ಸುಮಾರು ನೋಡಿ, ವೆಹಿಕಲ್ಗಳೆಲ್ಲ ಹಂಗೆ ನಿಲ್ಲಿಸ್ಕೋಬೇಕು ಪ್ರತಿದಿನ. ಬನ್ನಿ ಮಕ್ಕಳೇ, ಹಿಂಗೆ ಬರಬೇಕು ಅವರು. ವೆಹಿಕಲ್ಗಳನ್ನೆಲ್ಲ ಅವ್ರು ಹಿಂಗೆ ನಿಲ್ಲಿಸ್ಕೋಬೇಕು. ತಾಯಂದಿರು ಪ್ರತಿದಿನ ಕೂಡ ಮಕ್ಕಳನ್ನು ಹಿಂಗೆ ಅವರು ಆ ಕಡೆಯಿಂದ ಈ ಕಡೆಗೆ ಅವರು ಮಕ್ಕಳನ್ನು, ಬನ್ನಿ ಮಕ್ಕಳೇ, ಆ ಕಡೆಯಿಂದ ಈ ಕಡೆಗೆ ಮಕ್ಕಳನ್ನು ಅವರು ಹೈವೇಯಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿ ಬೆಳಿಗ್ಗೆ ಶಾಲೆಗೆ ಹೋಗೋ ಟೈಮಲ್ಲಿ ಮತ್ತು ಶಾಲೆಯಿಂದ ಬಿಡೋ ಟೈಮಲ್ಲಿ ಮಕ್ಕಳನ್ನು ಕಳಿಸ್ಬೇಕು. ನೋಡಿ, ಅದೇ ಶಾಲೆ ಆ ಕಡೆ ಕಾಣಿಸ್ತಿದೆಯಲ್ಲ, ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಳ್ಳೆಕೆರನಹಳ್ಳಿ. ಅಲ್ಲಿಗೆ ಹೋಗುವಂಥ ಮಕ್ಕಳು ಪ್ರತಿದಿನವೂ ಕೂಡ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಇದು ಇಲ್ಲಿನ ಚಿತ್ರಣ. ಯಾಕೆ ಇಲ್ಲೊಂದು ಅಂಡರ್ ಪಾಸ್ ಬೇಕು ಅಂಥೇಳಿ ಕೇಳಿದರೆ, ಯಾಕೆ ಇಲ್ಲೊಂದು ಅಂಡರ್ ಪಾಸ್ ಅಗತ್ಯ ಇದೆ ಅಂತ ಕೇಳಿದರೆ, ಇಲ್ಲಿನ ಜನರ ಬದುಕಿಗೆ, ಮಕ್ಕಳಿಗೆ ಈ ಒಂದು ನ್ಯಾಷನಲ್ ಹೈವೇ ಎಷ್ಟು ಯಮ ಸ್ವರೂಪಿಯಾಗಿದೆ ಅಂತ ಕೇಳಿದರೆ ಇದೇ ಇಲ್ಲಿನ ಚಿತ್ರಣ. ಸುಮ್ಮನೆ ಹೇಳೋದಲ್ಲ. ಒಂದು ತಾಯಿ ತಮ್ಮ ಮಗುವನ್ನು ಶಾಲೆಗೆ ಕಳಿಸ್ತಾಳೆ ಅಂತ ಹೇಳಿದರೆ ಪಾಪ ಆ ಮಗು ಹೇಗೆ ವಾಪಸ್ ಬರುತ್ತೆ, ಹೇಗೆ ಈ ರಸ್ತೆಯನ್ನು ದಾಟ್ಕೊಂಡು ಹೋಗುತ್ತೆ ಅನ್ನೋದೇ ಭಯ ಆ ತಾಯಿಗೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.